ನಮಸ್ಕಾರ ರೀ ನಮ್ ಕಡಕ್ ಮಂದಿಗ. ಇವತ್ ನಾವ್ ಹೇಳ್ತಿರೋ ಜಾಗದ ಬಗ್ಗೆ ಪೂರ್ತಿಯಾಗಿ ಕೇಳಿದ್ರ ನೀವು ಕೂಡ ಅಲ್ಲೇ ಹೋಗಿನೇ ಸಾಯ್ಬೇಕಂತ ಆಸೆ ಪಡ್ತೀರಾ. ನಿಜ, ನಾವು ನಾರ್ಮಲ್ ಆಗಿ ಯಾವ್ದಾದ್ರು ಸ್ಮಶಾನಕ್ಕೆ ಹೋದ್ರ ಅಲ್ಲಿ ಫುಲ್ ಸ್ಯಾಡ್ ಅಟ್ಮಾಸ್ಫಿಯರ್ ಇರ್ತೈತಿ. ಆದ್ರ ಕಾಶಿಯ ಈ ಮೋಸ್ಟ್ ಡೇಂಜರಸ್ ಮತ್ತು ಅಷ್ಟ ಪವಿತ್ರವಾದ ಮಣಿಕರ್ಣಿಕಾ ಘಾಟ್ ಹತ್ರ ಬಂದ್ರೆ ಸಾಕು, ಒಂಥರ ನೆಕ್ಸ್ಟ್ ಲೆವೆಲ್ ಹೈ ವೋಲ್ಟೇಜ್ ಪವರ್ ಫೀಲ್ ಆಗ್ತೈತಿ. ಇಲ್ಲಿ 24 ಗಂಟೆನೂ ಹೆಣಗಳು ಬೇಯ್ತಾನೆ ಇರ್ತಾವ. ಆದ್ರೆ ಇಲ್ಲಿರೋ ಆ ಚಿತೆಗಳು ಮಾತ್ರ ಎಂದೂ ಆರೋದಿಲ್ಲ. ಇಲ್ಲಿ ಯಾವ ಮನುಷ್ಯನ ಪ್ರಾಣ ಹೋಗ್ತಿತ್ತು ಅವನ ಕಿವಿಯಲ್ಲಿ ಖುದ್ದಾಗಿ ಶಿವ ಬಂದು ತಾರಕ್ ಮಂತ್ರ ಹೇಳ್ತಾನೆ ಅಂತ. ಈ ಸತ್ಯ ಇವತ್ತಿಗೂ ಮಾಡರ್ನ್ ಸೈನ್ಸ್ಗೆ ಒಂದು ಬಿಗ್ ಚಾಲೆಂಜ್ ಆಗಿದೆ. ಯಾಕಂದ್ರೆ ಅಲ್ಲಿ ಸಾಯೋ ಪ್ರತಿಯೊಬ್ಬ ಮನುಷ್ಯನ ಡೆಡ್ ಬಾಡಿಯ ಬಲಕಿವಿ ಮಾತ್ರ ಸ್ವಲ್ಪ ಮೇಲಕ್ಕೆ ಎದ್ದಿರ್ತೈತಿ. ಇದು ಶಿವ ಅವನ ಕಿವಿಯಲ್ಲಿ ಬಂದು ಆ ಮೋಕ್ಷದ ಸೀಕ್ರೆಟ್ ವರ್ಡ್ ಹೇಳ್ತಾನೆ ಅನ್ನೋದಕ್ಕೆ ದೊಡ್ಡ ಪ್ರೂಫ್. ಮತ್ತು ತನ್ನ ಲೈಫಲ್ಲಿ ಎಷ್ಟೇ ಪಾಪ ಮಾಡಿದ್ರು ಈ ಗಾಡ್ದಾಗ ಅವನ ಬಾಡಿ ಸುಟ್ರೆ ಸಾಕು, ಆ ಕಂಪ್ಲೀಟ್ ನೆಗೆಟಿವ್ ಕರ್ಮ ಜಸ್ಟ್ 1 ಸೆಕೆಂಡ್ದಾಗ ಡಿಲೀಟ್ ಆಗಿ ಮೋಕ್ಷಕ್ಕೆ ಕನೆಕ್ಟ್ ಆಗ್ತೈತಿ. ನಮಗೆ ಸಾವಂದ್ರೆ ಚಳಿ ಜ್ವರ ಬಂದಂಗ ಆಗ್ತೈತಿ. ಆದ್ರೆ ಅಲ್ಲಿ ಜನ ಸಾಯೋಕಂತನ ಬಂದು ರೂಮ್ ಮಾಡ್ಕೊಂಡಿರ್ತಾರೆ. ಗೊತ್ತೇನ್ರಿ, ಅಲ್ಲಿ ಮುಕ್ತಿ ಭವನ ಇಲ್ಲ ಅಂದ್ರೆ ಡೆತ್ ಹೋಟೆಲ್ ಅಂತ ಒಂದು ಜಾಗ ಐತಿ. ಅಲ್ಲಿ ಬರೋದು ಸಾಯೋಕೆ. ಡಾಕ್ಟರ್ ಕೈ ಚಲ್ಲದ್ಮೇಲೆ ಮನೆಯವರು ತಮ್ಮವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ತಾರ. ಅಲ್ಲಿ ಟಿವಿ ರೇಡಿಯೋ ಇರಲ್ಲ, ಬರೀ ಭಜನೆ ಮತ್ತು ಗಂಗಾ ಆರತಿಯ ಶಬ್ದ ಮಾತ್ರ ಕೇಳಿಸ್ತಿರ್ತೈತಿ. ಅಲ್ಲಿರೋ ರೂಮ್ಗಳಲ್ಲಿ 15 ದಿನ ಮಾತ್ರ ಟೈಮ್ ಕೊಡ್ತಾರ. ಅಷ್ಟ್ರೊಳಗೆ ಪ್ರಾಣ ಹೋದ್ರೆ ಸರಿ, ಇಲ್ಲಾಂದ್ರೆ ನಿಮ್ಮ ಆಯಸ್ಸು ಇನ್ನೂ ಗಟ್ಟಿಯಾಗಿದೆ ಅಂತ ಗೌರವದಿಂದ ವಾಪಸ್ ಕಳಿಸ್ತಾರ. ಇಲ್ಲಿರೋ ಇನ್ನೊಂದು ಖಡಕ್ ಫ್ಯಾಕ್ಟ್ ಅಂದ್ರ, ಈ ಡೆತ್ ಹೋಟೆಲ್ ಒಳಗಿರೋ 15 ದಿನಕ್ಕೆ ಯಾವ್ದ ರೂಮ್ ಬಾಡಿಗೆ ತಗೊಳಲ್ಲ. ದಿನಕ್ಕೆ ಜಸ್ಟ್ 20 ರೂಪಾಯಿ ಕರೆಂಟ್ ಬಿಲ್ ಮತ್ತು ಅಡುಗೆ ಮಾಡ್ಕೊಳಕ್ಕೆ ತಗಲೋ ಕಟ್ಟಿಗೆ ಖರ್ಚು ಮಾತ್ರ ಕೊಡ್ಬೇಕು. ನಾರ್ಮಲ್ ಆಗಿ ಯಾರಾದ್ರೂ ಸತ್ರ ಅಲ್ಲಿ ಫುಲ್ ಅಳುಗೋಳಾಟ ಇರ್ತೈತಿ. ಆದ್ರೆ ಈ ಮುಕ್ತಿ ಭವನ ಒಳಗೆ ಯಾರಾದ್ರೂ ಪ್ರಾಣ ಬಿಟ್ರೆ ಮ್ಯಾನೇಜರ್ ಮತ್ತು ಸಿಬ್ಬಂದಿ ದುಃಖ ಪಡಲ್ಲ. ಬದ್ಲಿಗೆ ಆ ಸತ್ತ ಜೀವಕ್ಕೆ ಮುಕ್ತಿ ಸಿಕ್ತು ಅಂತ ಇಡೀ ಹೋಟೆಲ್ ತುಂಬಾ ಸಿಹಿ ಹಂಚ್ತಾರ, ಬೇಡ ಹಂಚ್ತಾರ. ಕೊನೆ ಉಸಿರಿ ಎಳೆಯೋ ಟೈಮ್ ಬಂದಾಗ ಆ ಮನುಷ್ಯನನ್ನ ಮಂಚದ ಕೆಳಗಿಂದ ಇಳಿಸಿ ಗಂಗಾ ನದಿಯಿಂದ ತಂದಿರೋ ಪವಿತ್ರ ಮಣ್ಣಿನ ಮೇಲೆ ಮಲಗಿಸ್ತಾರ. ಹಂಗೆ ಮಲಗಿದ್ರೆ ಪ್ರಾಣ ಸುಲಭವಾಗಿ ಹೋಗ್ತೈತಿ ಅನ್ನೋದು ಇವತ್ತಿಗೂ ಸೈನ್ಸ್ಗೆ ಸಿಗದ ನಿಗೂಢ ನಂಬಿಕೆ. ಆಮೇಲೆ ಅವ್ರ ಬಾಯಿಗೆ ಗಂಗಾಜಲ, ತುಳಸಿ ದಳ ಮತ್ತು ಕಾಶಿ ವಿಶ್ವನಾಥ ಪೂಜೆಯ ಪವಿತ್ರ ಭಸ್ಮ ಹಾಕ್ತಾರ. ಈ 3 ಒಟ್ಟಿಗೆ ಸೇರಿದ್ರೆ ಮಾತ್ರ ಈ ಜೀವಕ್ಕೆ 15 ಲೋಕ ದಾಟಿ ಹೋಗೋ ಪವರ್ ಸಿಗ್ತೈತಿ ಅನ್ನೋದು ಗಂಭೀರ ನಂಬಿಕೆ. ಈ ಹೋಟೆಲ್ ಒಳಗೊಂದು ಹಳೆಯ ದೇವಸ್ಥಾನದ ಗಂಟೆ ಐತಿ ನೋಡ್ರಿ. 15 ದಿನ ವ್ಯಾಲಿಡಿಟಿ ಮುಗಿಯೋ ಮುಂಚೆನೆ ಯಾವ ಜೀವ ಇಲ್ಲಿ ಪ್ರಾಣ ಬಿಡುತ್ತೋ ಆ ರೂಮ್ ಹತ್ರ ರಾತ್ರಿ ಒಂದು ವಿಚಿತ್ರವಾದ ಗಾಳಿ ಬೀಸಿ ಯಾರು ಮುಟ್ತಿದ್ರು ಆ ಗಂಟೆ ಲೈಟ್ ಆಗಿ ಸೌಂಡ್ ಮಾಡ್ತೈತಂತ. ಇದು ಕಾಶಿ ವಿಶ್ವನಾಥನ ದೂತರು ಆ ಆತ್ಮವನ್ನ ಕರ್ಕೊಂಡು ಹೋಗೋಕ್ ಬಂದಿರೋ ಸೈನ್ ಅಂತಾರೆ. ಇಲ್ಲಿ ದಿನಕ್ಕೆ 300ಕ್ಕೂ ಹೆಚ್ಚು ಹೆಣಗಳು ಬರ್ತವೆ. ಯಾರು ಅಳೋ ಹಾಗಿಲ್ಲ, ಅತ್ರ ಸತ್ತವನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತಾರೆ. ಅದ್ರಾಗೂ ಸಣ್ಣ ಕೂಸು, ಪ್ರೆಗ್ನೆಂಟ್ ಹೆಂಗಸರು, ಹಾವು ಕಚ್ಚಿದವರು ಸತ್ರೆ ಸುಡಂಗಿಲ್ಲ, ಹಂಗೆ ಗಂಗಾ ನದಿ ಒಳಗೆ ಹರಿಬಿಡ್ತಾರೆ. ಇಲ್ಲಿ ನಡೆಯೋ ಆಚರಣೆ ನೋಡಿದ್ರ ನಮ್ಮ ಮೈಯೆಲ್ಲ ಜುಮ್ ಅನಿಸ್ತೈತಿ. ನಾವೆಲ್ಲ ಬಣ್ಣದಿಂದ ಹೋಳಿ ಆಡಿದ್ರ ಈ ಘಾಟ್ದಾಗ ಅಗೋರಿಗಳು ಸುಟ್ಟ ಹೆಣದ ಬೂದಿ ಮೈಗೆಲ್ಲ ಬಳ್ಕೊಂಡು ಗಾಳಿಯಲ್ಲಿ ತೂರಿ ಮಸಾಣ ಹೋಳಿ ಆಡ್ತಾರ. ಇನ್ನೊಂದು ವಿಚಿತ್ರ ಅಂದ್ರ, ಚೈತ್ರ ನವರಾತ್ರಿಯ ಟೈಮ್ದಾಗ ವೇಶ್ಯರು ಬಂದು ಹೆಣಗಳ ನಡುವೆ ಡ್ಯಾನ್ಸ್ ಮಾಡ್ತಾರ. ಯಾಕಂದ್ರ ಸಾವಂದ್ರ ಅಳೋದಲ್ಲ, ಅದೊಂದು ಸೆಲೆಬ್ರೇಷನ್ ಅಂತ ತೋರ್ಸಾಕ ಈ ರೂಢಿ ಮಾಡ್ಯಾರ. ಇನ್ನು ಘಾಟ್ ಹತ್ರ ಇರೋ ಚಂದ್ರಕೂಪ ಅಂತ ಒಂದು ಬಾವಿ ಐತಿ. ಆ ಬಾವಿ ಒಳಗೆ ಇಣಿಕಿ ನೋಡಿದಾಗ ನೀರಿನಾಗ ನಿಮ್ಮ ನೆರಳು ಕಾಣಲಿಲ್ಲ ಅಂದ್ರ ಮುಂದಿನ 6 ತಿಂಗಳೊಳಗ ನಿಮ್ಮ ಪ್ರಾಣ ಹೋಗೋದು ಗ್ಯಾರಂಟಿ ಅಂತಾರ. ಮಣಿಕರ್ಣಿಕಾ ಘಾಟ್ ಎದುರಿಗೆ ಹರಿಯೋ ಗಂಗಾ ನದಿ ನೀರಿನೊಳಗೆ ಸಾವಿರಾರು ವರ್ಷಗಳಿಂದ ಲಕ್ಷಾಂತರ ಹೆಣಗಳ ಬೂದಿ ಮೂಳೆಗಳು ಬಿದ್ರು ಆ ನೀರು ಇವತ್ತಿಗೂ ಕೊಳೆ ಆಗಿಲ್ಲ. ನದಿಯ ಕೆಳಗಡೆ ಒಂದು ತರಹದ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ ಅಂತಾರ. ಏನ ಹೇಳ್ರಿ, ಮನುಷ್ಯ ಎಷ್ಟೇ ದುಡ್ಡು ಮಾಡ್ಲಿ, ಎಷ್ಟ ಹಾರಾಡ್ಲಿ, ಕೊನೆಗೆ ಬರೋದು ಇದ ಮಣ್ಣಿಗ, ಇದ ಬೆಂಕಿಗ. ಮಣಿಕರ್ಣಿಕಾ ಘಾಟ್ದಾಗ 1 ತಾಸು ಸುಮ್ಮನೆ ಕುಂತು ಆ ಉರಿಯೋ ಹೆಣಗಳನ್ನ ನೋಡಿದ್ರೆ ಸಾಕು, ಮನುಷ್ಯನ ಅಹಂಕಾರ, ಗರ್ವ, ದಿಮಾಕು ಎಲ್ಲ ಸುಟ್ಟು ಬೂದಿ ಆಗಿಬಿಡ್ತೈತೆ. ಕೊನೆಗೆ ನಾನು ಹೇಳೋದು ಒಂದೇ, ಮನುಷ್ಯನ ಅಹಂಕಾರ ಮತ್ತು ದುಡ್ಡು ಎಲ್ಲವೂ ಚಿತೆಯ ಬೂದಿಯೇ. ನಿಮ್ಗೇನು ಅನ್ನಿಸ್ತು ಕಮೆಂಟ್ನಾಗ ತಿಳಿಸ್ರಿ. ಕಾಶಿಗೆ ಹೋದ್ರೆ ಮಣಿಕರ್ಣಿಕಾ ಘಾಟ್ ಹೋಗೋದು ಮಿಸ್ ಮಾಡಲೇಬೇಡ್ರಿ. ಇಂಥ ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಭೋಲೆನಾಥ್.